ವಿಪ್ರ ಯುವ ಪರಿಷತ್ ವತಿಯಿಂದ ಜನವರಿ 26ರಿಂದ 28ರವರೆಗೆ 13 ಕೋಟಿ ಶ್ರೀರಾಮ ತಾರಕ ಜಪ ಸಾಂಗತ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಪರಿಷತ್ನ ಸದಸ್ಯರು, ವಿಪ್ರ ಯುವ ಪರಿಷತ್ ಅಪಾರ ಭಕ್ತರೊಡನೆ ಕಳೆದ 1 ವರ್ಷದಿಂದ ಹೆಬ್ಬಳ್ಳಿಯ ಶ್ರೀ ದತ್ತಾವಧೂತ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ 13 ಕೋಟಿ ಶ್ರೀರಾಮ ತಾರಕ ಜಪ ಸಾಂಗತ ಯಾಗವನ್ನು ಜನವರಿ 26ರಿಂದ 28ರವರೆಗೆ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಈ ಯಾಗ ಶಿವಮೊಗ್ಗ ನಗರದ ಗಾಡಿಕೊಪ್ಪದ ಲಗಾನ ಕಲ್ಯಾಣ ಮಂದಿರದಲ್ಲಿ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ವಿಪ್ರ ಯುವ ಪರಿಷತ್ ರಿಜಿಸ್ಟರ್ ಶಿವಮೊಗ್ಗ ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ದಿನಾಂಕ 26, 27, 28ನೇ ಜನವರಿ ಇದೇ ತಿಂಗಳಿನಲ್ಲಿ 13 ಕೋಟಿ ಸಾಂಗತ ಯಜ್ಞವನ್ನು ಲಗಾನ್ ಕಲ್ಯಾಣ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನ ಆದ ನಂತರ ಪ್ರಪ್ರಥಮ ಬಾರಿಗೆ ಇಡೀ ಭಾರತ ದೇಶದಲ್ಲೇ 13 ಕೋಟಿ ಸಾಂಗತ ಯಜ್ಞವನ್ನು ಶಿವಮೊಗ್ಗ ನಗರದಲ್ಲಿ ಮಾಡ್ತಾ ಇದ್ದೇವೆ. ಇದರ ಅಂಗವಾಗಿ ಶ್ರೀರಾಮ ಪಟ್ಟಾಭಿಷೇಕ, ಕಲ್ಯಾಣೋತ್ಸವ ಹಾಗೂ ಸಂಘ ಸಂಸ್ಥೆಗಳ ಒಂದು ಸಮ್ಮುಖದಲ್ಲಿ ಭಜನಾ ಕಾರ್ಯಕ್ರಮ, ನಂತರದಲ್ಲಿ 13 ಹೋಮದ ಕುಂಡಗಳಲ್ಲಿ ಈ ಒಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮೂಲ ಮಂತ್ರದ ಹವನವನ್ನು, ಜೊತೆಯಲ್ಲಿ ಸಾಧು ಸಂತರ ಸಮಾಗಮದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. 8ರಿಂದ 10,000 ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ ಅನ್ನದಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. 26ನೇ ತಾರೀಕು ಗುರುಗಳ ಪುರಪ್ರವೇಶ, 27ನೇ ತಾರೀಕು ಹಲವು ಗುರುಗಳ ಸಮ್ಮುಖದಲ್ಲಿ ರಾಮತಾರಕ ಯಾಗ, 27ನೇ ತಾರೀಕು ಸಂಜೆ ಲವಕುಶ ಯಕ್ಷಗಾನ, 28ನೇ ತಾರೀಕು ಮತ್ತು ಸಾಧು ಸಂತರ ಸಮ್ಮುಖದಲ್ಲಿ ಶ್ರೀರಾಮ ಜಯರಾಮ ಮೂಲಮಂತ್ರದ ಹೋಮದ ಮಹಾಪೂರ್ಣಾಹುತಿ, ನಂತರದಲ್ಲಿ ಗುರುಗಳಿಂದ ರಾಮನಾಮ ಉಪದೇಶ ಇರುತ್ತೆ. ಈ ಎಲ್ಲ ರಾಮನ ಕಾರ್ಯಕ್ರಮಕ್ಕೆ ಹಿಂದೂ ಸಮಾಜದ ಬಾಂಧವರು, ಗುರು ಬಾಂಧವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ರಾಮನ ವಿಜೃಂಭಣೆಯಿಂದ ನಡೀತಾ ಇರುವಂತಹ 13 ಕೋಟಿ ಸಾಂಗತ ಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ.